ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಹೆಂಗಿದ್ದೀರಿ ಎಲ್ಲರೂ? ಈಗಾಗಲೇ ರಿವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡಿರುವಂಥ ಅಭ್ಯರ್ಥಿಗಳಿಗೆ ರಿಸಲ್ಟ್ ಸಲುವಾಗಿ ಕಾಯ್ತಾ ಇದ್ದೀರಿ. ಇವತ್ತು ಈವ್ನಿಂಗಿಂದ 3:30-4 ಗಂಟೆಯಿಂದ ಏನಾಗ್ತಾ ಇದೆಯಪ್ಪ ಅಂತಂದರೆ, ನಮ್ಮ ರಿವ್ಯಾಲ್ಯೂಯೇಷನ್ ಸೆಕ್ಷನ್ಗೆ ಹೋಗಿ ಈ ಕೆಳಗಡೆ ರಿವ್ಯಾಲ್ಯೂಯೇಷನ್ ಅಂತ ರಿಸಲ್ಟ್ ಅಂತ ಲಿಂಕ್ ಇದೆ, ಅದಕ್ಕೆ ಕ್ಲಿಕ್ ಮಾಡಿದರೆ ಈ ರೀತಿ ಬಿಸಿ ಬರ್ತಾ ಇದೆ. ಸೊ ಆಬ್ವಿಯಸ್ಲಿ ನಮ್ಗೆ ಏನಾಗುತ್ತೆ ಅಂತಂದ್ರೆ, ಈ ರೀತಿ ಬಿಸಿ ಬಂದತ್ತಪ್ಪ ಅಂತಂದ್ರೆ ರಿಸಲ್ಟ್ ಅಪ್ಡೇಟ್ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಓಕೆ ರೀ. ಸೊ ಇದು ಬಿಸಿ ಬರ್ತಾ ಇದೆ, ಈ ಥರ ಎರರ್ ಬರ್ತಾ ಇದೆ ಅಂತಂದರೆ ನಮ್ಮ ರಿಸಲ್ಟ್ ಇವತ್ತು ನಾಳೆ ಡಿಕ್ಲರೇಷನ್ ಆಗುತ್ತೆ ಅಂತ ಅರ್ಥ. ಸೊ ರಿಸಲ್ಟ್ ಇನ್ನೂ ಪ್ಯಾರಾಮೆಡಿಕಲ್ ಬೋರ್ಡ್ ವತಿಯಿಂದಂತೂ ಡಿಕ್ಲರೇಷನ್ ಆಗಿಲ್ಲ. ಬೋರ್ಡ್ನವರು ಕೂಡ ಏನೇ ಥರದಂಥ ಮಾಹಿತಿಗಳನ್ನು ಕೊಟ್ಟಿಲ್ಲ. ಇನ್ ಕೇಸ್ ಆಫ್ ಇದೇನಾದರೂ ಲಿಂಕ್ ಓಪನ್ ಆದರೆ ನಿಮ್ಮ ರಿಸಲ್ಟ್ ಏನಪ್ಪ ಅಂದ್ರೆ ಅನೌನ್ಸ್ಮೆಂಟ್ ಆಗೈತಿ ಅಂತ ಅರ್ಥ. ಇದು ಓಪನ್ ಆಗ್ತಾ ಇಲ್ಲ, ಮೀನಿಂಗ್ ಇನ್ನೂ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿಲ್ಲ, ಅಂದರೆ ಅಪ್ಡೇಟನ್ನು ಮಾಡ್ತಾಯಿದ್ದಾರೆ, ಸರ್ವರ್ ಒಳಗಡೆ ಅಪ್ಡೇಟನ್ನು ಮಾಡ್ತಾಯಿದ್ದಾರೆ. ಸೊ ಇದು ಈ ವಾರದಲ್ಲೇ ನಿಮಗೆ ಅಪ್ಡೇಟ್ ಆಗ್ಬೋದು ಅಥವಾ ಮುಂದಿನ ವಾರನೂ ಆಗ್ಬೋದು, ಹೇಳೋಕ್ಕಾಗೋದಿಲ್ಲ. ಬಟ್ ಈ ರೀತಿ ಬಿಸಿ ಈವ್ನಿಂಗಿಂದ ಬರ್ತಾಯಿದೆ. ಓಕೆ, ಬಿಸಿ ಬರ್ತಾಯಿದೆ, ನೀವು ಕೂಡ ನೋಡ್ತಾ ಇರಿ. ಕೆಳಗಡೆ ಹೋಗೋದು, ಅಲ್ಲಿ ರಿವ್ಯಾಲ್ಯೂಯೇಷನ್ ರಿಸಲ್ಟ್ ಕ್ಲಿಕ್ ಮಾಡೋದು, ಇದು ಈ ರೀತಿ ಓಪನ್ ಆಗ್ತಾಯಿಲ್ಲ. ಬಟ್ ಅದೇ ರೀತಿಯಾಗಿ ನಾವು ನಾರ್ಮಲ್ ರಿಸಲ್ಟ್ ಕ್ಲಿಕ್ ಮಾಡಿದರೆ ಬಿಂದಾಸಾಗಿ ಓಪನ್ ಆಗ್ತಾಯಿದೆ. ಸೊ ಅದೇ ರಿವ್ಯಾಲ್ಯೂಯೇಷನ್ ಮಾತ್ರ ಏನಾಗ್ತಾ ಇದೆಯಪ್ಪ ಅಂದರೆ ಸರ್ವರ್ ಬಿಸಿ ಬರ್ತಾ ಇದೆ. ಇಟ್ ಮೀನ್ಸ್ ನಿಮ್ಮ ರಿಸಲ್ಟನ್ನು ಡಾಟಾ ಬೇಸಲ್ಲಿ ಅಪ್ಡೇಟ್ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಆಮೇಲೆ ಇನ್ನೊಂದು ಥಿಂಗ್ಸ್ ಏನಂತಂದರೆ, ನಿಮ್ಮ ಹಾಲ್ ಟಿಕೆಟ್ ಒಳಗಡೆ ಒಂದು QR ಕೋಡ್ ಇದೆ. ಸೊ ಅದನ್ನು ಬೇಕಾದ್ರೆ ನೀವು ಸ್ಕ್ಯಾನ್ ಮಾಡಿ ನೋಡಿರಿ, ಅದರಲ್ಲಿ ಏನು ರಿಸಲ್ಟ್ ಕಾಣಿಸುತ್ತೆ ಅಂತೇಳಿ. QR ಕೋಡ್ ಇದೆ, ಅದನ್ನು ಸ್ಕ್ಯಾನ್ ಮಾಡಿ ನೋಡಿ. ಯಾರೋ ಇದರಲ್ಲಿ ಹಾಲ್ ಟಿಕೆಟಲ್ಲಿ QR ಕೋಡ್ ಇದೆ ಅವರಿಗೆ ಮಾತ್ರ ಹೇಳ್ತಾರೆ ಅಂತ, ಎಲ್ಲರಿಗೂ ಬಂದಿಲ್ಲ ಅದು. QR ಕೋಡ್ ಇದ್ದರೆ ಅದನ್ನು ಸ್ಕ್ಯಾನ್ ಮಾಡಿರಿ, ಅಲ್ಲಿ ಕೂಡ ನಿಮಗೆ ರಿಸಲ್ಟ್ ತೋರಿಸುತ್ತೆ. ಅಲ್ಲಿ ತೋರಿಸ್ತಾ ಇಲ್ಲಪ್ಪ ಅಂತಂದರೆ ಇನ್ನೂ ಅಪ್ಡೇಟ್ ಆಗೋದು ಲೇಟ್ ಇದೆ ಅಂತ ಅರ್ಥ.